ನೀವು ಹೇಳಿದ್ರಲ್ಲ ಅಂತ ಹೇಳಿ ಮಾತು. ನೀವು ಹೇಳಿದ್ರೆ ನಾವು ಕೊಡ್ತೀವಿ ಬಿಡಿ. ಅದರಿಂದ ರಾಜ್ಯಪಾಲರ ಭಾಷಣವನ್ನ ಉಲ್ಟಾ ಆಯ್ತು. ಈಗ ನೀನು ಕೊನೆಯಲ್ಲಿ ಮಾತಾಡೋದಿಲ್ಲಪ್ಪ. ನನ್ನ ಮೇಲೆ ಮುಖ್ಯಮಂತ್ರಿ ಸ್ಪೀಕರ್ ಅವರು ನೀವು ಮಾತಾಡಬೇಕು ಅಂತ ಹೇಳಿ ಕಾಯಿಲೆ ಬಿದ್ದಿದ್ದೀರಿ, ಆದ್ರೂ ನೀವು ಮಾತಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅದ್ರ ಮೇಲೆ ಮಾತಾಡಿ ಸರ್. ಅವರು ಲ್ಯಾಂಡ್ ಆರ್ಡರ್ ಬಗ್ಗೆ ನೀನು ಮಾತಾಡಿಲ್ಲ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು, ಅವರು ಮುಂಚಿತವಾಗಿ ಕೊಡಬೇಕಾಗಿತ್ತು. ಆದ್ರೆ ಈಗ ಕೊಡ್ತಾ ಇದ್ದಾರೆ. ನಥಿಂಗ್ ರಾಂಗ್ ಇಟ್. ನಿಮಗೆ ಸಂಬಂಧಪಟ್ಟಿದ್ದು ಸರಿಯಲ್ಲ. ಅಧ್ಯಕ್ಷ, ಬಳ್ಳಾರಿ ಘಟನೆ ಬಗ್ಗೆ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತ ನಾನು ಆಮೇಲೆ ನಿಮ್ಮ ಬಳ್ಳಾರಿ ಗಲಾಟೆ ಅವರೇ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಬಳ್ಳಾರಿ ಬಗ್ಗೆ SIT ಮಾಡಿದೀವಿ, CID ಅಲ್ಲ, SIT ಮಾಡಿದೀವಿ, CID ಕೊಟ್ಟಿದ್ದೀವಿ, CID ಮಾಡಿದೀವಿ. ಈಗ ಅವ್ರ ಮಾತು ಮತ್ತೆ ನೀವು ಕಂಕ್ಲೂಡ್ ಮಾಡಿ. CID ಮಾಡಿದೀವಿ. ಅದು ತನಿಖೆ ಕೂತ್ಕೊಳ್ಳಿ ಜನಾರ್ದನ್ ರೆಡ್ಡಿ ಅವರೇ. ಅದರಿಂದ ಅದು ವರದಿ ಕೊಟ್ಟ ಮೇಲೆ, ಅದು ಸತ್ಯಾಂಶ ಹೊರಗಡೆ ಬಂದ ಮೇಲೆ ಯಾರೇ ಎಷ್ಟೇ ದೊಡ್ಡವರಾದರೂ ಕೂಡ ಅವರು ಯಾವುದಕ್ಕೆ ಗುಂಪಿನವರಾಗಿರಲಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ.